ಜೈ ಭೀಮ್ ಯುವ ಸಂಘದ ವತಿಯಿಂದ ಹಾಗೂ ಅಂಬೇಡ್ಕರ್ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ವತಿಯಿಂದ ಇವತ್ತು ಇಮ್ಮಡಿ ಪುಲಿಕೇಶಿಯ ಜಯಂತಿ ಅಂಗವಾಗಿ ಪೂಜೆಯನ್ನ ಹಮ್ಮಿಕೊಂಡಿದ್ದೇವೆ. ತಲೆಯನ್ನು ಸ್ಥಾಪಿಸಿ ಸಾಹಿತ್ಯ ಕಲೆ ವಾಸ್ತುಶಿಲ್ಪಿಗಳನ್ನ ತೀಕ್ಷ್ಣವಾಗಿ ಪ್ರೋತ್ಸಾಹಿಸಿ ಸುವರ್ಣ ಕನ್ನಡ ಉದಯಕ್ಕೆ ಕಾರಣವಾಗಿದ್ದು ಕನ್ನಡದ ಕುಲತಿಲಕ ಇಮ್ಮಡಿ ಪುಲಿಕೇಶಿ ಮಹಾರಾಜ ಇವರ ಒಂದ ಭಾಷಾಭಿಮಾನ ಹೆಂಗಿತ್ತಂತಂದ್ರ ಆ ಒಂದ ಚಾಲುಕ್ಯ ಸಾಮ್ರಾಜ್ಯದೊಳಗ ರಾಜಾಜ್ಞೆಗಳು ರಾಜಮುದ್ರೆಗಳು ಕನ್ನಡದಲ್ಲೇ ಇರ್ತಿದ್ವು. ಒಬ್ಬ ಹರಬರಿಗೂ ಸಹ ಈ ಒಂದು ನೆಲದೊಳಗೆ ಕಾಲಿಡಕ್ಕೂ ಬಿಟ್ಟಿಲ್ಲ ಅವರು. ಅಂತ ಒಂದು ವೀರ ಪರಾಕ್ರಮ ಇದ್ದಿದ್ದ ನಮ್ಮ ಇಮ್ಮಡಿ ಪುಲಿಕೇಶಿ ಮಹಾರಾಜ. ಇಂಥ ಒಬ್ಬ ಮಹಾತ್ಮನನ್ನ ನಾವು ಮರೆತು ಕುಂತಿದ್ದ ನಮ್ಮ ಕನ್ನಡಿಗರ ಒಂದು ದುರ್ದೈವ ಅಂತೇಳಿ ನಾವು ಈ ಒಂದು ಕ್ಷಣದೊಳಗೆ ಭಾವಿಸ್ತೇವೆ. ಆ ದುಡ್ಡುಗಳನ್ನ ನೀವು ದುರ್ಬಳಕೆ ಮಾಡಿದ ಇಂಥ ಮಹಾತ್ಮರ ಒಂದು ಪುತ್ಥಳಿಯನ್ನ ನಿರ್ಮಿಸಿದ್ರೆ ನೀವೇನು ಕನ್ನಡ ಮಾತಾಡತ್ತಿರಲ್ಲ ಅದಕ್ಕೊಂದು ಬೆಲೆ ಪಟ್ಟಣದೊಳಗೆ ನಮ್ಮ ಇಮ್ಮಡಿ ಪುಲಿಕೇಶಿ ಮಹಾರಾಜರ ಒಂದು ದೊಡ್ಡದಾದ ಪುತ್ಥಳಿಯನ್ನ ನಿರ್ಮಿಸಿದ್ದಾರೆ. ನೌಕಾಪಡೆ ಪಿತಾಮಹ ಮೊಟ್ಟ ಮೊದಲಿಗೆ ನೌಕಾಪಡೆಯನ್ನ ನಿರ್ಮಿಸಿದ್ದು ಇಮ್ಮಡಿ ಪುಲಿಕೇಶಿ ಮಹಾರಾಜರ. बोलो बाबा साहब अंबेडकर ಅವರಿಗೆ ಇಮ್ಮಡಿ ಪುಲಿಕೇಶಿ ಮಹಾರಾಜರಿಗೆ ಇಲ್ಲಿ ಬಂದಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರುಗಳು ಹಾಗೂ ಮುದ್ದಾದ ಮಕ್ಕಳಿಗೆ ಇಮ್ಮಡಿ ಪುಲಿಕೇಶಿಯ ಜನ್ಮದಿನದ ಶುಭಾಶಯಗಳು. ಅಖಂಡ ಭಾರತವನ್ನು ಆಳಿದ ಇಮ್ಮಡಿ ಪುಲಿಕೇಶಿ ಅಣ್ಣನವರಿಗೆ ಒಂದೆರಡು ಮಾತಿಂದ ನಾವು ಇಲ್ಲಿ ಈ ಸಂದರ್ಭದಲ್ಲಿ ಮಾತಾಡ್ತೇನೆ. ಬಾದಾಮಿಲಿಂದ್ರ ಅಫ್ಘಾನಿಸ್ತಾನ ಒಳಗ ಆಳಿದ ರಾಜ್ಯ ಯಾರ ಅದಾರಪ್ಪ ಅಂತಂದ್ರೆ ಅದು ನಮ್ಮ ಇಮ್ಮಡಿ ಪುಲಿಕೇಶಿ. ಬಾದಾಮಿಯಲ್ಲೇ ಬಾದಾಮಿಲಿಂದ್ರ ಅಫ್ಘಾನಿಸ್ತಾನ 150 200 ವರ್ಷ ಕಾಲ ಆಳ್ಯಾರಪ್ಪ ಅಂತಂದ್ರೆ ಅದು ನಮ್ಮ ಇಮ್ಮಡಿ ಪುಲಿಕೇಶಿ. ಅದು ನಮ್ಮ ಕನ್ನಡದ ಹೆಮ್ಮೆ. ಕನ್ನಡ ಇವತ್ತು ಉತ್ತರ ಭಾರತದ ಡೋಂಗಿ ರಾಜ್ಯಗಳನ್ನು ಇವತ್ತು ನಾವು ನೆನೆಯಾಕತ್ತೇವೆ. ಉತ್ತರ ಭಾರತದ ಡೋಂಗಿ ರಾಜ್ಯಗಳು ನೆನೆಯಾಕತ್ತೇವೆ. ಆದ್ರೆ ನಾವು ಹೆಮ್ಮೆ ಅಂತ ಹೇಳೋಣ ಇಮ್ಮಡಿ ಪುಲಿಕೇಶಿ ನಮ್ಮವಣ್ಣ ಅಂತ ಹೇಳಿ ಎಲ್ಲರೂ ಹೆಮ್ಮೆ ಅಂತ ಹೇಳೋಣ ಇಮ್ಮಡಿ ಪುಲಿಕೇಶಿ ನಮ್ಮವಣ್ಣ. ಅಖಂಡ ಭಾರತ ನಂದ ಅಂತೇಳಿ ಹರ್ಷವರ್ಧನ ಅಂತೇಳಿ ಈ ಬಾಳ ಹಾರಾಡ್ತಿದ್ದ ಅಂತ. ನರ್ಮದಾ ನದಿ ತೀರದ ಮ್ಯಾಗ 17 ದಿನ ಘೋರವಾಗಿ ಯುದ್ಧ ಆಡಿ ಅವನಿಗೆ ಸೋಲಿಸಿದ. ಅವಾಗ ಮಂಡಿ ಊರಿಗೆ ನೀವು ದಕ್ಷಿಣದವರು ಸಾಮಾನ್ಯದವರು ಅಲ್ಲಪ್ಪ, ನೀವು ಅತ್ಯಂತ ಶಕ್ತಿ ಉಳ್ಳವರಾದ್ರಿ, ನಿಮ್ಮ ತಂಟೆಗೆ ನಾವು ಬರುವುದಿಲ್ಲ ಅಂತೇಳಿ ಇದು ಮಾಡಿದ. ನಮ್ ದುರ್ದೈವಿ ಏನಂತಂದ್ರಪ್ಪ, ಇಮ್ಮಡಿ ಪುಲಿಕೇಶಿ ಅಣ್ಣನವರ್ಗ ನಾವು ಎಲ್ಲರೂ ಮರೆತು ಹೋಗ್ಬಿಟ್ಟೇವೆ. ಯಾಕಪ್ಪ ಅಂತಂದ್ರೆ ಈಗ ನಮ್ಮ ತಂದೆ ತಾಯಿಗೆ ನಾವು ನೆನೆಸ್ತೇವೆ, ನಮ್ಮ ಅಜ್ಜ ಅಮ್ಮಗಳು ನಾವು ನೆನೆಸೋಲ್ಲ, ನಮ್ಮ ಮುತ್ತಜ್ಜಗಳು ನಾವು ನೆನೆಸೋಲ್ಲ. ಫಾರ್ ಎಕ್ಸಾಂಪಲ್ ನಾವು ಹಿರಿಯರ್ ಪೂಜೆ ಮಾಡ್ತೇವೆ, ನಮ್ಮ ಮೂಲ ಹಿರಿಯ ವಿಶ್ವನಾಥನ ಹೌದಲ್ರಿ. ನಮ್ಮ ಮೇಲೆ ನಮ್ಮ ಮುತ್ತಜ್ಜಗಳು ಯಾರು ಇರ್ತಾರ ಅದನ್ನ ನಮ್ಮೊಂದು ಸುಂದರವಾದ ಬದುಕು ಕೊಟ್ಕೊಟ್ಟಿರ್ತಾರೆ. ಆ ಬದುಕನ್ನ ನಾವು ಒಂದು ಹಿಡ್ಕೋತ ಬಂದಿರ್ತೇವೆ. ನಮ್ಮ ಮೂಲ ಯಾರ ಒಂದು ಗಿಡ ನಮ್ಗೆ ಬೇರೆ ಯಾರು ಯಾರಿಗೆ ಅದು ಬೇರೆ ಕಡೆ ನಾವು ನೆನೆಸಬೇಕಾಗಿತ್ತು. ಅದು ಬೇರೆ ಯಾರಪ್ಪ ಅಂತ ನಮ್ಮ ಅಖಂಡ ಭಾರತಕ್ಕಂಥದ್ದು ನಮ್ಮ ಇಮ್ಮಡಿ ಪುಲಿಕೇಶಿ ಅಂತ ನೆನೆಸ್ತೇವೆ. ಇಲ್ಲಿ ಆನಂದನಗರ ಕರ್ನಾಟಕ ಸರ್ಕಲ್ಗೆ ನಮ್ಮ ಇಮ್ಮಡಿ ಪುಲಿಕೇಶಿ ಸರ್ಕಲ್ ಅಂತ ಜೈವಿಕ ಸಂಘಟನೆ ನಿರಂತರ ಹೋರಾಟ ಮಾಡಿ ಅದನ್ನ ಕರಾವಳಿ ಪಾಸ್ ಮಾಡಿಸ್ತೀವಿ. ಯಾಕಂದ್ರೆ ಕರ್ನಾಟಕದಾಗೆಲ್ಲ ಅದೆಲ್ಲ ಗೊತ್ತಿಲ್ಲ ಇಮ್ಮಡಿ ಪುಲಿಕೇಶಿ ಸರ್ಕಲ್. ಆದ್ರೆ ನಮ್ಮ ಕರ್ನಾಟಕದಾಗ ಉತ್ತರ ಕನ್ನಡದಾಗ ಹುಬ್ಬಳ್ಳಿ ನಗರದಾಗ ಆನಂದ್ ನಗರದಾಗ ಒಂದು ಸರ್ಕಲ್ಗೆ ಯಾಕಂದ್ರೆ ಜಯದೇವ ಆಗುವಂಥ ಸರ್ಕಲ್ದಾಗ ನಮ್ಮ ಇಮ್ಮಡಿ ಪುಲಿಕೇಶಿ ಸರ್ಕಲ್ ಅಂತ ಆಗಿದ್ದೆ ನಮ್ಮ ಹೆಮ್ಮೆ. ಯಾಕಂದ್ರೆ ಆ ಥರ ನಮ್ಮ ಪರಶುರಾಮ ಅದ್ರ ಬಗ್ಗೆ ಭಾಳ ಕುಲುಷವಾಗಿ ಭಾಳ ನೀಟಾಗಿ ಹೋರಾಟ ಮಾಡಿದ. ಭಾಳ ಚೆಂದಾಗಿ MLA ಗಮನ ತಂದ. ಇದು ವಿನಾಯಕ ಸರ್ಕಲ್ ಅಂತ ತರವಣ ಪಾಸ್ ಆಗಿತ್ತು.
ಅದು ಎಲ್ಲ ದೇವರ ಹೆಸರು ಇಟ್ಕೊಂಡು ಹೋಗ್ತೀವಿ ಅಂದ್ರೆ ಮಹಾಪುರುಷರ ಹೆಸರು ಗೊತ್ತಾಗಿಲ್ಲ. ನೋಡಿ ಇಷ್ಟು ಮುದ್ದು ಮಕ್ಕಳು ಇಲ್ಲಿ ಕುಂತಾರಂದ್ರೆ ಅವ್ರಿಗೆ ಇಮ್ಮಡಿ ಪುಲಿಕೇಶಿ ಬಗ್ಗೆ ಇನ್ನೊಂದು 4 ವರ್ಷ ಗೊತ್ತಾಕೈತೆ ಇದು ಏನಪ್ಪಾ ಅಂತಂದ್ರೆ ಈಗ ನಮ್ಮ ಮುದ್ದಾದ ಮಕ್ಕಳು ತಲೆಯಾಗಿರ್ತಾವ ಇಮ್ಮಡಿ ಪುಲಿಕೇಶಿ ಅವರು ಇಂಥ ಹೋರಾಟಗಾರರ ಅಂತೇಳಿ ಸ್ವಲ್ಪ ತಲೆಯಾಗಿ ಹಾಕಿದಂದ್ರೆ ಮುಂದಿನ ದಿನಗಳದಾಗ ಅವ್ರು 4ನೇ ಭಾಗ ತಲೆಯಾಗಿ ಇಟ್ಕೊಂಡ್ರೆ ದೇಶ ಉಳಿಸ್ತಾರೆ. ಯಾಕ ಮುಂದಿನ ಪ್ರಜೆಗಳು ಇವರು, ಮುಂದಿನ ದೇಶ ಆಳೋರು ನಮ್ಮ ಯುವಕರು. ಹಂಗಾಗಿ ಜೈ ಭೀಮ್ ಯುವಕ ಸಂಘ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಉತ್ತರ ಕರ್ನಾಟಕ ಆಟೋ ಚಾಲಕ ಸಂಘದಿಂದ ಇಮ್ಮಡಿ ಪುಲಿಕೇಶಿ ಅವರ ಜಯಂತಿಯ ಆರ್ಥಿಕ ಶುಭಾಶಯಗಳು. ಮತ್ತು ಇಮ್ಮಡಿ ಪುಲಿಕೇಶಿ ಅವರು ಚಾಲುಕ್ಯ ವಂಶದ ಅತ್ಯಂತ ಪ್ರಸಿದ್ಧ ರಾಜರಲ್ಲಿ ಒಬ್ಬರಾದ ಕ್ರಿಸ್ತಶಕ 610ರಿಂದ 642ರವರೆಗೆ ಅವಧಿಯಲ್ಲಿ ಆಡಳಿತ ನಡೆಸಿದ್ದು. ದಕ್ಷಿಣ ಭಾರತದಲ್ಲೇ ರಾಜಕೀಯ ಮತ್ತು ಸಂಸ್ಕೃತಿಯನ್ನು ಶಕ್ತಿಪಡಿಸಿದ್ದಕ್ಕಾಗಿ ಇತಿಹಾಸ ಪ್ರಸಿದ್ಧರಾಗಿದ್ದರು. ಇಮ್ಮಡಿ ಪುಲಿಕೇಶಿಯ ಜನ್ಮದಿನವನ್ನು ಇತಿಹಾಸ ಪ್ರಿಯರು, ಕನ್ನಡಿಗರು ಮತ್ತು ಹಲವು ಸಾಂಸ್ಕೃತಿಕ ಸಂಘಟನೆಗಳು ಆಚರಿಸುತ್ತಾರೆ. ಜಯಂತಿಯಲ್ಲಿ ಅವರ ಸಾಹಸ, ಆಡಳಿತ, ದಕ್ಷಿಣ ಭಾರತದ ಏಕೀಕರಣ ಮತ್ತು ಕಲಾ ಪೋಷಣೆಯನ್ನು ಸ್ಮರಿಸಲಾಗುತ್ತದೆ. ನಮ್ಮ ಇನ್ನೊಬ್ಬರು ಆತ್ಮೀಯ ಅಣ್ಣನಾರ ಇಲ್ಲಿ ಸ್ಥಳೀಯರಾದ ನಮ್ಮ ಇಮ್ಮಡಿ ಪುಲಿಕೇಶಿ ಸರ್ಕಲ್ ಬಗ್ಗೆ ಒಂದೆರಡು ಮಾತಾಡಬೇಕು. ನಾನು ಸಂತೋಷ್ ಕುಮಾರ್ ಅಂತ ಇಲ್ಲೇ ನಮ್ಮ ಒಂದು ಬಾರಿಗೆ ನಾನು ಇಲ್ಲಿ ಬಂದಾಗ ಈ ಒಂದು ಬೋರ್ಡ್ ನೋಡಿದೆ. ಇಮ್ಮಡಿ ಪುಲಿಕೇಶಿ ಸರ್ಕಲ್ ಅಂತ ಮನಸ್ಸಿನಲ್ಲಿ ಒಂಥರ ಖುಷಿ. ಮರೆತು ಹೋದ ಸಾಮ್ರಾಜ್ಯವನ್ನ ಪರಮೇಶ್ವರ ಪುಲಿಕೇಶಿ ಅಂತ ಕರೆದಾರೋ ಒಬ್ಬ ವ್ಯಕ್ತಿಯನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಲ್ಲ ಅಂತ ಹೇಳಿ ಒಂಥರ ಖುಷಿ ಆಯ್ತು. ಇಲ್ಲಿ ಕೂಡ ಪ್ರಜ್ಞಾವಂತ ಮನಸ್ಸುಗಳು ಇದ್ದಾರೆ, ಬಹಳ ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಜೈ ಭೀಮ್ ಆಟೋ ಚಾಲಕರ ಸಂಘದವರು. ನೀವಂತ ಪ್ರಜ್ಞಾವಂತರು, ಕನ್ನಡ ನಾಡಿನ ಬಗ್ಗೆ ನಿಮಗಿರೋ ಕಳಕಳಿ ಹಾಗೂ ಈ ಒಂದು ಪರಮಾತ್ಮ ಪುಲಿಕೇಶಿ ಬಗ್ಗೆ ನಿಮಗೆ ಹೊಂದಿರುವ ಒಂದು ಹೆಮ್ಮೆ ಕಂಡು ನನಗೆ ಬಹಳ ಖುಷಿ ಆಯ್ತು. ಮೊದಲಿಗೆ ನಾವು ವಂದನೆಗಳನ್ನು ಹೇಳ್ತಾ ಇದ್ದೇವೆ. ಎರಡನೇದಾಗಿ ಬಾದಾಮಿಯ ಒಂದು ಕಪ್ಪೆ ಅರಬಟ್ಟರ ಶಾಸನದಲ್ಲಿ ಬರೀತಾರೆ, ಕನ್ನಡಿಗರು ಹೇಗಿದ್ರು ಇಮ್ಮಡಿ ಪುಲಿಕೇಶಿ ಕುರಿತು ಬರೀತಾರೆ. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಬಾದಿಪ್ಪ ಕಲಿಗಳಿಗೆ ಕಲಿಯುಗ ಪರಿತನ್ ಮಾಧವರಿ ತನ್ ತೆರನಲ್ಲ ಅಂತ ಹೇಳಿ ಒಂದು ಶಾಸನದಲ್ಲಿ ಬರೆದಿದ್ದಾರೆ. ಈ ಇಮ್ಮಡಿ ಪುಲಿಕೇಶಿ ಯಾವ ರೀತಿ ಅಂದ್ರೆ ಸಾಧುಂಗೆ ಸಾಧು, ಒಳ್ಳೆಯವರಿಗೆ ಒಳ್ಳೆಯವರು, ಮಾಧುರ್ಯಂಗೆ ಮಾಧುರ್ಯ, ಯಾರು ಮಧುರವಾಗಿ ಮಾತಾಡ್ತಾರೆ, ಯಾರು ಚೆನ್ನಾಗಿ ಅವ್ರ ಜೊತೆ ನಡ್ಕೊಳ್ತಾರೆ ಅವರಿಗೆ ಮಾಧುರ್ಯ, ಬಾದಿಪ್ಪ ಕಲಿಗಳಿಗೆ ಕಲಿಯುಗ ಪರಿತನ್. ಯಾರಾದ್ರೂ ಹೋರಾಟಕ್ಕೆ ಬಂದ್ರು, ಜಗಳಕ್ಕೆ ಬಂದ್ರು ಅಂತ ಹೇಳಿದ್ರೆ ಇವರಂತ ಕಲಿ ಬೇರೆ ಅಲ್ಲ, ಮಾಧವರಿ ತಂತ್ರಲ್ಲ ಅಂತಂದ್ರೆ ಇದ್ದೇ ಪರಮಾತ್ಮ, ಇದ್ದೇ ದೇವರು ಸಮ. ಅಂದ್ರೆ ಇಮ್ಮಡಿ ಪುಲಿಕೇಶಿ ಕುರಿತಾಗಿ ಕಪ್ಪೆ ಅರಬಟ್ಟ ಎನ್ನುವುದು ಬಾದಾಮಿಯೊಳಗೆ ಶಾಸನ ಬರೆದಿದ್ದಾರೆ. ಇವತ್ತಿನವರೆಗೂ ಕೂಡ ಅದಕ್ಕೆ ಲಭ್ಯ. ಇಂತಹ ಒಬ್ಬ ಪುಣ್ಯಾತ್ಮ, ಇಂತಹ ಒಬ್ಬ ಪರಮೇಶ್ವರ ಪುಲಿಕೇಶಿ ಹೆಸರನ್ನು ಇವೆಲ್ಲ ಶಾಶ್ವತವಾಗಿ ಇಡಬೇಕು ಅಂತ ಹೇಳಿ ನಮ್ಮ ಈ ಮಯೂರ್ ನಗರ ಮತ್ತು ಆನಂದಗರಿ ಸರ್ಕಲ್ ನೀವು ಪ್ರಯತ್ನ ಮಾಡಿರಲಿಲ್ಲ. ಹೀಗಾಗಿ ನಿಮ್ಮೆಲ್ಲ ಮನಸ್ಸುಗಳಿಗೆ ನನ್ನ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ನಿಮಗೆ ಧನ್ಯವಾದಗಳು. ಬಹಳ ಚೆನ್ನಾಗಿ ಮಾತಾಡಿದ್ರು ಅಣ್ಣವರು. ಪರಮೇಶ್ವರ ಪುಲಿಕೇಶಿ ಬಗ್ಗೆ ಮಾಸ್ಟರ್ಗಳಿಗೆ ಗೊತ್ತಿಲ್ಲ, ಅಂತ ವಿಷಯಗಳನ್ನ ಒಬ್ರು ಯುವಕರು ಮಾತಾಡ್ತಾರೆ ಅಂತ ಹೇಳಿದ್ರೆ ಒಂದು ಹೆಮ್ಮೆಯ ವಿಷಯ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಇಲ್ಲೊಂದು ಒಳ್ಳೆ ಸರ್ಕಲ್ ಆಗಲಿ, ನಮ್ಮೆಲ್ಲರ ಪ್ರಯತ್ನದಿಂದ ಇಲ್ಲೊಂದು ಮೂರ್ತಿ ಪ್ರತಿಷ್ಠಾಪನೆ ಆಗಲಿ. ಜೊತೆಗೆ ಪ್ರತಿಯೊಬ್ಬರು ಹುಬ್ಬಳ್ಳಿ ಅಂದ ತಕ್ಷಣ ಅವ್ರು ಬೇರೆ ಏನೋ ಅಡ್ರೆಸ್ ಹೇಳೋದಾಗಿಲ್ಲ, ಇಮ್ಮಡಿ ಪುಲಿಕೇಶಿ ಸರ್ಕಲ್ ಅಂದ್ರೆ ಸೀದಾ ಇಲ್ಲಿ ಬರಬೇಕು. ಆ ರೀತಿಯಾಗಿ ಆಗಲಿ, ನಮ್ಮ ಏರಿಯಾ ಒಂದೆಲ್ಲ ಇಂಪ್ರೂವ್ ಆಗಲಿ ಅಂತ ಹೇಳಿ ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡುತ್ತಾ ಮಾತನಾಡಕ್ಕೆ ಅವಕಾಶ ಕೊಡಿಸಿದ ಎಲ್ಲ ಹಿರಿಯ ಅಣ್ಣಂದರಿಗೆ ನಮಸ್ಕರಿಸಿ 2 ಮಾತನಾಡಿಸ್ತೀನಿ. ನಮಸ್ಕಾರ. ಜೈ ಜೈ. ತುಂಬಾ ಧನ್ಯವಾದಗಳು ಸಂತೋಷ್ ಅಣ್ಣರಿಗೆ. ನಮ್ಮ